ಸ್ನೇಹಿತರೆ, ಟೈಟಲ್ ನೋಡಿ ನಿಮಗೆ ಆಗಲೇ ಗೊತ್ತಾಗಿರುತ್ತೆ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನೀವು ಈ ಸ್ಥಳಕ್ಕೆ ಭೇಟಿ ನೀಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಹೊಸ ಅನುಭವವನ್ನು ಕಂಡುಕೊಳ್ಬೋದು. ಇದು ಬೆಂಗಳೂರಿನಲ್ಲಿರುವಂಥ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್. 1986ರಲ್ಲಿ ಶ್ರೀ ರವಿಶಂಕರ್ ಗುರೂಜಿಯವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಕನಕಪುರ ರೋಡಲ್ಲಿರೋದು. ನಿಮಗೆ ಮೆಜೆಸ್ಟಿಕ್ಕಿಂದ 25 ಕಿಲೋಮೀಟರ್ ಆಗುತ್ತೆ. ಹಾಗೆ ಮೆಟ್ರೋಯಿಂದ ಹೋಗಬೇಕಂತಂದರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಹೇಳ್ಕೊಂಡು ಅಲ್ಲಿಂದ ಬಸ್ಗೆ ಜಸ್ಟ್ 10 ರುಪೀಸ್ ಚಾರ್ಜ್ ಮಾಡ್ತಾರೆ. ನಿಮ್ಮ ಓನ್ ವೆಹಿಕಲಲ್ಲಿ ಹೋಗಿದರೆ ಅಲ್ಲಿ ಪಾರ್ಕಿಂಗ್ಗೆ ನಿಮಗೆ ಒಂದು 20 ರೂಪಾಯಿ ಅಷ್ಟೇ ನೀವು ಪೇ ಮಾಡಬೇಕು. ಅದು ಬಿಟ್ಟರೆ ನಿಮಗೆ ಯಾವ ಚಾರ್ಜಸ್ ಸಹ ಇರೋದಿಲ್ಲ. ನೋಡಿ, ಇದು ಎಂಟ್ರೆನ್ಸ್. ನಿಮ್ಮ ಎಂಟ್ರಿ ಆಗಿದ ತಕ್ಷಣವೇ ನಿಮಗೆ ಒಂದು ಪಾಸಿಟಿವ್ ಫೀಲಿಂಗ್ಸ್ ಅಥವಾ ವೈಬ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆಯೂ ರಿಸೆಪ್ಷನ್ ಸಹ ಇದೆ. ನಿಮಗೇನಾದರೂ ಹೆಲ್ಪ್ ಬೇಕು ಅಂತಂದರೆ ಅಥವಾ ಮಾಹಿತಿ ಬೇಕು ಅಂತ ಅಂದರೆ ರಿಸೆಪ್ಷನಿಗೆ ಹೋದರೆ ಅವರು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಸೊ ಇದು ಪಾರ್ಕಿಂಗ್ ಸ್ಪೇಸ್. ಇದು ತುಂಬ ವಿಶಾಲವಾದಂತಹ ಸ್ಥಳ. ಸುಮಾರು 250 ಎಕರೆ ಕವರ್ ಆಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಗುರುಪಾದುಕ ವನಂ. ವನಂ ಅಂದರೆ ಕಾಡು ಅಂತ ಅರ್ಥ. ಪಾದುಕೆ ಅಂತಂದರೆ ಫೀಟ್. ಸೊ ಗುರುವಿನ ಪಾದವನ್ನು ಪೂಜೆ ಮಾಡುವಂಥ ಕಾನ್ಸೆಪ್ಟ್. ಹಾಗೆ ಸುತ್ತಲೂ ಕಾಡು ಅನ್ನೋ ಥರ ಈ ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಹಾಗೆ ಈ ಸ್ಥಳದಲ್ಲಿ ಎಲ್ಲಿ ನೋಡಿದರೂ ನಿಮಗೆ ವಾಶ್ರೂಮ್ಸ್ ಅದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀರಿನ ಟ್ಯಾಂಕರ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಆರಾಮವಾಗಿ ಒಂದಿನ ಎಲ್ಲಾದರೂ ಓಡಾಡಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಅಂದರೆ ಪ್ಲಸ್ ನಿಮಗೆ ಇಲ್ಲೇನೂ ಎಕ್ಸ್ಟ್ರಾ ಕಾಸ್ಟ್ ಏನೂ ಇರೋದಿಲ್ಲ. ಜಸ್ಟು ಪಾರ್ಕಿಂಗ್ ಚಾರ್ಜಸ್ ಬಿಟ್ಟರೆ ಒಂದು ದಿನದ ಮಟ್ಟಿಗೆ ನಿಮಗೇನು ಚಾರ್ಜಸ್ ಇರೋದಿಲ್ಲ. ಗ್ರೀನ್ರಿ ಎಲ್ಲ ಇರುತ್ತೆ ಸುತ್ತಲೂ. ಸೊ ಶಾಂತಿಯಾದ ವಾತಾವರಣ ಸಹ ಇರುತ್ತೆ. ಹಾಗೆಯೇ ನೀವು ವೀಕೆಂಡ್ ವಿಸಿಟ್ ಮಾಡೋದಾಯ್ತಂದರೆ ಇಲ್ಲಿ ಫ್ರೀ ಬಸ್ ಫೆಸಿಲಿಟಿ ಸಹ ಇರುತ್ತೆ. ಯಾಕಂದರೆ ಏಜ್ ಆಗಿರೋರು ಸಹ ಬರ್ತಾ ಇರ್ತಾರೆ. ಹಾಗೆ ಇದು ತುಂಬ ವಿಶಾಲವಾದಂಥದ್ದು ಅಂತ ಹೇಳಿದೆ ನಾನು. ಒಂದು ಗೈಡ್ ಸಹ ಇರ್ತಾರೆ. ಇದೇ ರೂಮ್ಸ್ ಇಲ್ಲಿ ಸ್ಟೇ ಮಾಡೋದಕ್ಕೆ ಇರೋದು. ಹಾಗೆ AC ನಾನ್ AC ಎಲ್ಲ ಥರದ ರೂಮ್ಸ್ ಸಹ ಇದೆ. ನಿಮಗೇನೇ ಮಾಹಿತಿ ಬೇಕು ಅಂತಂದರೂ ರಿಸೆಪ್ಷನ್ಗೆ ಹೋಗಿ ಕ್ಲಿಯರ್ ಆದಂತಹ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಈ ಗುರುಪಾದುಕ ವನಮಲ್ಲೇ ಎಲ್ಲ ಪ್ರೋಗ್ರಾಮ್ಸೂ ನಡೆಯೋದು. ಎಷ್ಟೋ ಜನ ಕೂತ್ಕೊಳ್ಳುವಂತಹ ಕೆಪಾಸಿಟಿ ಸಹ ಅಲ್ಲಿದೆ. ಹಾಗೆ ವೀಕೆಂಡಲ್ಲಿ ವಿಸಿಟ್ ಮಾಡೋರಿಗೆ ಒಂದು ಧ್ಯಾನ ಅಥವಾ ಯೋಗದ ಫ್ರೀ ಕ್ಲಾಸಸ್ ಸಹ ನಡೆಸ್ತಾರೆ ಅವರು. ಇದೇ ರಿಸೆಪ್ಷನ್ ಸಹ ನೀವು ಎಂಟರ್ ಆಗ್ತಿದ್ದ ಹಾಗೇ ತುಂಬ ಪೀಸ್ಫುಲ್ಲಾಗೇ ಇರುತ್ತೆ. ಸೊ ಪಿನ್ ಡ್ರಾಪ್ ಸೈಲೆನ್ಸ್ ಥರನೇ ಇರುತ್ತೆ ಅಲ್ಲಿ. ನೀವು ಯಾರಿಗಾದರೂ ಹೋಗಿ ಕೇಳಿ ಮಾಹಿತಿಯನ್ನು ಕೊಡ್ತಾರೆ. ಇದರ ಮುಂದೆನೇ ಬಸ್ಸಸ್ ಎಲ್ಲ ನಿಂತಿರುತ್ತೆ. ಅವು ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೊಡ್ತಾರೆ. ಇದು ಒಂದು ನೀಲಿ ನಕ್ಷೆ ಅಂತ ಹೇಳ್ಬೋದು ಈ ಸ್ಥಳದ್ದು. ಈ ಥರ ಇದೆ ಇದು ಮೇಲಿಂದ ನೋಡಿದಾಗ. ಸೊ ಇಲ್ಲಿ ನೋಡೋದಕ್ಕೆ ನಿಮಗೆ ವಿಶಾಲಾಕ್ಷಿ ಮಂಟಪ, ರಾಧಾಕುಂಜ್ ಗಾರ್ಡನ್, ಹೀಗೆ ಹಲವಾರು ಸ್ಥಳಗಳಿದೆ ಇದರಲ್ಲಿ. ಹಾಗೆ ನಾವು ಹೋದಾಗ ಸೊ ಆಲ್ಮೋಸ್ಟ್ ನಿಮಗೆ ಲಂಚ್ ಸಹ ಸಿಗುತ್ತೆ ಅಲ್ಲಿ. 12:30ಯಿಂದ 2:30ವರೆಗೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇದು ಸಾಮೂಹಿಕವಾಗಿ ಮಾಡಿದಂಥ ಅಡುಗೆ ಯಾವಾಗಲೂ ಟೇಸ್ಟಾಗಿರುತ್ತಲ್ವ, ಹಾಗೆ ಇತ್ತು. ತುಂಬ ಟೇಸ್ಟಾಗಿತ್ತು. ರೈಸ್, ದಾಲ್ ಮತ್ತು ಮಜ್ಜಿಗೆನ ಕೊಟ್ಟಿದ್ದಾರೆ. ತುಂಬ ಟೇಸ್ಟಿಯಾಗಿತ್ತು. ಎಷ್ಟೊಂದು ಜನ ಊಟ ಮಾಡ್ತಿದ್ರು. ಹಾಗೆ ಊಟ ಆದಮೇಲೆ ನಿಮ್ಮ ತಟ್ಟೆನ ನೀವೇ ವಾಶ್ ಮಾಡಿ ಅಲ್ಲಿಡಬೇಕು. ಅವ್ರು ಮತ್ತೆ ವಾಶ್ ಮಾಡ್ತಾರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಈ ಸ್ಥಳದ ಬಗ್ಗೆ ಎಲ್ಲ ಮಾಹಿತಿಯನ್ನು ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. 11 ಗುರುಕುಲಗಳಿದಾವಂತೆ ಇಂಡಿಯಾದಲ್ಲೇ. ಮತ್ತು ಎಷ್ಟೋ ಕಂಟ್ರಿಯಲ್ಲಿ ಇದರ ಸೆಂಟರ್ಸ್ಗಳು ಇದ್ದಾವೆ ನೋಡಿ. 618 ಸ್ಕೂಲ್ಸ್ ಇದೆ. ಅಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಹ ಕೊಡ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಆಶ್ರಮದ ರೊಟೀನ್ ಏನು ಅನ್ನೋದನ್ನು ಹಾಕಿದ್ದಾರೆ. ಹಾಗೆ ನೀವು ಅರ್ಲಿ ಮಾರ್ನಿಂಗ್ ಹೋಗೋದಾಯ್ತಂದರೆ 8ರಿಂದ 9:15ಕ್ಕೆ ಬ್ರೇಕ್ಫಾಸ್ಟ್ ಇರುತ್ತೆ ಇಲ್ಲಿ. ಇದು ಅನ್ನಪೂರ್ಣ ಭೋಜನಾಲಯ ಅಂತ ಕೇಳಿದ್ರೆ ನಿಮಗೆ ಅಲ್ಲಿ ಡ್ರಾಪ್ ಮಾಡ್ತಾರೆ. ಅಲ್ಲಿ ಫ್ರೀ ಬಸ್ ಸರ್ವಿಸಸ್ ಇರುತ್ತಲ್ವ. ಸೊ ವ್ಯಾನ್ ಸಹ ಓಡಾಡ್ತಿರುತ್ತೆ ನಿಮಗೆ. ನಿಮ್ಮದು ಊಟ ಆದಮೇಲೆ ಮತ್ತೆ ನಿಮಗೆ ಪಿಕಪ್ ಮಾಡಬೇಕು ಅಂತಂದರೆ ಅವ್ರು ಪಿಕಪ್ ಮಾಡಿ ಫ್ರಂಟ್ ಗೇಟ್ ಹತ್ರ ಬಿಡಬೇಕಂದ್ರೆ ಅಲ್ಲಿ ಬಿಡ್ತಾರೆ. ಹಾಗೆ ಸುತ್ತಲೂ ಕೆಲವೊಂದು ಶಾಪ್ಸ್ ಇದ್ದಾವೆ. ನಿಮಗೆ ಅದು ಫ್ರೀ ಫುಡ್ ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ದುಡ್ಡು ಕೊಟ್ಟು ತಿನ್ನಬೇಕು ಅಂತಂದರೂ ಆ ಥರ ಶಾಪ್ಸ್ ಎಲ್ಲ ಇದೆ. ನಿಮಗೆ ಟೇಸ್ಟಿಗೆ ತಕ್ಕನಾಗ ಎಲ್ಲ ಫುಡ್ಡು ಅಲ್ಲಿ ಸಿಗುತ್ತೆ.
ಪ್ಯೂರ್ ಗೀ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಇದು ಒಂದು ಬುಕ್ ಸ್ಟಾಲ್ ಇತ್ತು. ಸೊ ಬುಕ್ ಸ್ಟಾಲ್ ಒಳಗಡೆ ಶ್ರೀ ಶ್ರೀ ಗುರೂಜಿ ಅವರ ಫೋಟೋಸು, ಬುಕ್ಸು ಎಲ್ಲ ಇಟ್ಟಿದ್ದಾರೆ. ಹಾಗೆ ಅಲ್ಲಿ ಮಶ್ರೂಮನ್ನು ಸಹ ಬೆಳೀತಾರಂತೆ ಆಶ್ರಮದಲ್ಲಿ. ಇಲ್ಲಿ ನೋಡ್ಬೋದು ಫ್ರೆಶ್ ಫ್ರೂಟ್ ಜ್ಯೂಸಸ್, ಅಲ್ಲಿ ಬೆಳೆದಿರುವಂತಹ ಫ್ರೂಟ್ ಜ್ಯೂಸಸ್ ಸಹ ಸಿಗುತ್ತೆ ಈ ಶಾಪಲ್ಲಿ. ಸೊ ಇಲ್ಲಿ ಅದು ಬಸ್ ಸ್ಟಾಪ್ ಥರ, ಅಲ್ಲಿ ಕುತ್ಕೋಬೋದು, ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ಬೋದು. ಅನ್ನಪೂರ್ಣ ಭೋಜನಾಲಯದಲ್ಲಿ ಊಟ ಮಾಡಿದ ನಂತರ ಅಪೋಸಿಟಲ್ಲೇ ಈ ಥರ ಸ್ಟೆಪ್ಸ್ ಇದೆ. ಸೊ ಆ ಸ್ಟೆಪ್ಸು ನಡ್ಕೊತ ಹೋದರೆ ನೋಡ್ಬೋದು ಸುತ್ತಲೂ ತುಂಬ ಗ್ರೀನ್ರಿ, ಎಷ್ಟು ಚೆನ್ನಾಗಿರೋ ವಾತಾವರಣ. ಅಲ್ಲಿರುವಂತಹ ಪ್ರತಿಯೊಂದು ಮರಕ್ಕೂ ಅದರ ಮೆಡಿಸಿನಲ್ ಹೆಸರನ್ನು ಬರೆದ್ಬಿಟ್ಟು ಹೆಲ್ತ್ ಬೆನಿಫಿಟ್ಸನ್ನು ಸಹ ಅಲ್ಲಿ ಬರೆದಿದ್ದಾರೆ. ಸೊ ಈ ಸ್ಟೆಪ್ಸನ್ನು ಹತ್ತಿ ಹೋದಾಗ ಇಲ್ಲಿ ಕಾಣ್ತಾ ಇರುವಂಥದ್ದೇ ವಿಶಾಲಾಕ್ಷಿ ಮಂಟಪ. ಇದು ಈ ಸ್ಥಳದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಜಾಗ ಇದು. ಇದಕ್ಕೆ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಅವರ ತಾಯಿಯ ಹೆಸರನ್ನು ಇಟ್ಟಿದ್ದಾರೆ, ವಿಶಾಲಾಕ್ಷಿ ಮಂಟಪ ಅಂತ. ಇಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು ನಡೆಯುತ್ತೆ ಇದರಲ್ಲಿ. ಹಾಗೆ ಎಷ್ಟೋ ಜನ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಅಷ್ಟು ಸ್ಥಳ ಇದೆ. ಇಲ್ಲೇ ಮೇಲಿಂದ ನಿಂತು ನೋಡಿದಾಗಲೂ ಈ ಥರ ಎಷ್ಟೊಂದು ಬಿಲ್ಡಿಂಗ್ಸು, ಗುರುಕುಲ ಮತ್ತು ಎಲ್ಲನೂ ನಿಮಗೆ ಕಾಣಿಸುತ್ತೆ. ಸುತ್ತಲೂ ಹಸಿರಾದಂತಹ ವಾತಾವರಣ. ಹಾಗೆ ನಾನು ಹೇಳ್ದಾಗೆ ನೀರಿನ ಟ್ಯಾಂಕರ್ ಸಹ ಅಲ್ಲೂ ಒಂದು ಇನ್ಸ್ಟಾಲ್ ಮಾಡಿದ್ದಾರೆ. ಈ ರೀತಿ ಕಾಣುತ್ತೆ. ನೀವು ಒಳಗಡೆ ಆದರೂ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಇದನ್ನು ಖುದ್ದು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರೇ ಡಿಸೈನ್ ಮಾಡಿದಾರಂತೆ. ಸೊ ಅವರ ಟೇಸ್ಟಿಗೆ ತಕ್ಕನಾಗೆ ಇದನ್ನು ಕಟ್ಟಿಸಿರೋದು. ನೋಡಿ ಎಷ್ಟು ವಿಶಾಲವಾಗಿದೆ ಅಲ್ವಾ. ಹಾಗೆ ನಿಮಗೆ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಕೆಲವೊಬ್ಬರಿಗೆ ವಯಸ್ಸಾಗಿರುತ್ತೆ, ನೋವುಗಳು, ಬೆನ್ನೋವು ಅದೆಲ್ಲ ಇದ್ದಾಗ ಅಂಥವ್ರಿಗೆ ಚೇರ್ಗಳನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಚೇರ್ ಮೇಲೆ ಕೂತ್ಕೊಂಡಾದರೂ ನೀವು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ಹಾಗೆ ಈ ರೀತಿ ರೆಡ್ ಕಲರ್ ದಿಂಡುಗಳನ್ನೆಲ್ಲ ಇಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು ಅಲ್ಲಿ. ಹಾಗೆ ಇಲ್ಲಿ ಯಾವುದೇ ಜಾತಿ, ಭೇದ, ಧರ್ಮ ಯಾವುದೂ ಇಲ್ಲ. ಅಲ್ಲಲ್ಲಿ ನೀವು ಬೋರ್ಡ್ಸನ್ನು ನೋಡ್ಬೋದು. ಯಾವುದೇ ಜಾತಿ ಧರ್ಮದವ್ರು ಬೇಕಾದರೂ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಹೀಗೆ ವಿಶಾಲಾಕ್ಷಿ ಮಂಟಪದಲ್ಲಿ ಹಾಗೆ ನೀವು ಚಪ್ಪಲಿಗಳನ್ನ ಹೊರಗಡೆ ಬಿಟ್ಟು ಹೋಗಬೇಕು, ಅಲ್ಲಿ ಅಲೋ ಇಲ್ಲ. ಈ ರೀತಿ ಹೊರಗಡೆ ಬಂದು ನೋಡಿದಾಗಲೂ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಸರೌಂಡಿಂಗ್ಸ್ನ ನೀವು ನೋಡ್ಬೋದು. ಒಂದು ನಂದಿ ಸಹ ಇಟ್ಟಿದ್ದಾರೆ, ಹಾಗೆ ಒಂದು ತುಳಸಿಯ ಗಿಡ ಇರುತ್ತೆ ಅಲ್ಲಿ. ತುಂಬ ನೀಟಾಗಿ ಡಿಸೈನ್ ಮಾಡಿರುವಂತಹ ಒಂದು ಬಿಲ್ಡಿಂಗ್ ಇದೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಇನ್ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್, ಬೆಂಗಳೂರಲ್ಲಿ. ಹಾಗೆ ನಿಮಗೆ ತುಂಬ ಸ್ಟೋರ್ಸ್ ಕಾಣುತ್ತೆ ನೀವಲ್ಲಿ ವಾಕ್ ಮಾಡುವಾಗ. ಫಸ್ಟ್ ಟೈಮ್ ಹೋದಾಗ ನಿಮಗೆ ಸ್ವಲ್ಪ ದೂರ ಅನ್ನಿಸ್ಬೋದು ಮೇನ್ ಗೇಟಿಂದ ಅನ್ನಪೂರ್ಣ ಭೋಜನಾಲಯಕ್ಕೆ. ಬಟ್ ಒಂದು ಸರಿ ನಿಮಗೆ ಅಲ್ಲಿ ರೂಟ್ ಗೊತ್ತಾದರೆ ತುಂಬ ಈಸಿ ಅನಿಸುತ್ತೆ ಅದಿಷ್ಟು ಸ್ಪೇಸಲ್ಲಿ ಓಡಾಡೋದು. ಎಷ್ಟೊಂದು ಶಾಪ್ಸ್ ಇದ್ದಾವೆ ನಿಮಗೆ, ಯೋಗಕ್ಕಾಗಲಿ ಧ್ಯಾನಕ್ಕಾಗಲಿ, ಏನೋ ಬಟ್ಟೆಗಳು ಬೇಕು, ಇಲ್ಲ ಜನರಲಿ ಶಾಪಿಂಗ್ ಮಾಡಬೇಕು, ಏನು ಐಟಮ್ ಬೇಕು ಪ್ರತಿಯೊಂದು ಐಟಮ್ ಸಹ ಅಲ್ಲಿ ಸಿಗೋ ಥರ ಶಾಪ್ಸ್ ಮಾಡಿದ್ದಾರೆ. ಹಾಗೆಯೇ ನಿಮಗೆ ಹಾಸ್ಪಿಟಲ್ ಸಹ ಇದೆ. ಇಲ್ಲಿ ನೋಡ್ಬೋದು ಹರ್ಬಲ್ ಪ್ರಾಡಕ್ಟ್ ಸಹ ಸಿಗುತ್ತೆ. ಇನ್ನೊಂದೇನೆಂದರೆ ಮ್ಯಾಟ್ರಿಮೋನಿ ಸಹ ಇದೆ ಇಲ್ಲಿ. ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಂತಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾಡಿ ಪರೀಕ್ಷಾ ಅಂತ ಒಂದು ಸೆಂಟರ್ ಇದೆ, ಅಲ್ಲಿ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಿಮ್ಮ ನಾಡಿಯನ್ನು ಪರೀಕ್ಷೆ ಮಾಡಿಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಎಲ್ಲ ಹೇಳ್ತಾರಂತೆ ಅವರು. ಸೊ ಈ ರೀತಿ ಎಷ್ಟೊಂದು ಶಾಪ್ಸ್ ಇದೆ. ನಾವು ಇವಾಗ ಗುರುಪಾದುಕವನಂ ನೋಡಿದ್ವಿ, ಅನ್ನಪೂರ್ಣ ಭೋಜನಾಲಯ, ಹಾಗೆ ಸುತ್ತ ಇರುವಂತಹ ಶಾಪ್ಸ್ ಮತ್ತು ವಿಶಾಲಾಕ್ಷಿ ಮಂಟಪವನ್ನು ನೋಡಿದ್ರಿ. ಇದು ಬಿಟ್ಟು ಇನ್ನೂ ತುಂಬಾ ಸ್ಥಳಗಳಿದೆ ಇಲ್ಲಿ ನೋಡೋದಕ್ಕೆ. ಗುರುಕುಲ ಇದೆ, ಗಾರ್ಡನ್ ಇದೆ, ಮತ್ತು ಗೋಶಾಲೆ ಇದೆ, ಆಯುರ್ವೇದ ಹಾಸ್ಪಿಟಲ್ ಇದೆ, ಮತ್ತು ಸುಮೇರು ಮಂಟಪ ಅಂತ ಇದೆ. ಸೊ ಇದೆಲ್ಲದನ್ನು ನೋಡೋದಕ್ಕೆ ನೀವು ಬೇಗನೆ ಬರಬೇಕಾಗತ್ತೆ ಬೆಳಗ್ಗೆ. ಹಾಗೆ ಈವ್ನಿಂಗ್ವರೆಗೂ ಇದ್ದರೆ ಇದೆಲ್ಲನೂ ಪೀಸ್ಫುಲ್ಲಾಗಿ ಕವರ್ ಮಾಡ್ಬೋದು. ಹಾಗೆ ನೀವು ಗುರುಕುಲ ಅಥವಾ ಗೋಶಾಲೆ ಇದು ಯಾವುದೇ ನೋಡಬೇಕಂದ್ರೂ ರಿಸೆಪ್ಷನಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರನ್ನು ಬರೆಸಿ ಅವರು ನಿಮಗೆ ಟೈಮಿಂಗ್ ಕೊಡ್ತಾರೆ, ಈ ಟೈಮಿಗೆ ಬನ್ನಿ ಅಂತ. ಸೊ ಆ ರಿಸೆಪ್ಷನ್ ಹತ್ರ ಹೋಗಿ ನಿಂತರೆ ಬಸ್ ನಿಮ್ಮನ್ನ ಪಿಕ್ ಮಾಡಿಕೊಂಡು ಎಲ್ಲ ಸ್ಥಳಗಳನ್ನ ನೋಡಿಸ್ಕೊಂಡು ಮತ್ತೆ ಡ್ರಾಪ್ ಮಾಡ್ತಾರೆ. ಅದಾದಮೇಲೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಓಡಾಡಿಕೊಂಡು ನೀಟಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗಿನ ಕಾಲಕ್ಕೆ ತಕ್ಕಂತೆ ಸಹ ಅಲ್ಲಿ ಶಾಪ್ಸ್ನ, ಅಂದರೆ ಕೆಲವರಿಗೆ
ಈ ಥರ ಸತ್ವಿಕ್ ಫುಡ್ ಇಷ್ಟ ಆಗಲ್ಲ ಅಂಥವರಿಗೆ ಸಹ ಐಸ್ ಕ್ರೀಮ್ಸು ಎಲ್ಲ ಸಿಗುತ್ತೆ ನಿಮಗೆ. ಅಲ್ಲಿ ಏನು ನಿಮ್ಗೆ ಇಷ್ಟ ಆ ಥರ ಫುಡ್ನ ತಿನ್ಬೋದು. ಸೆಲ್ಫಿ ಪಾಯಿಂಟ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಗುರುಪಾದುಕ ವನ ಮಧ್ಯದಲ್ಲಿ ಈ ರೀತಿ ಇರುತ್ತೆ. ಅಲ್ಲಿ ಬಾತುಕೋಳಿಗಳನ್ನ ಬಿಟ್ಟಿದ್ದಾರೆ, ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ. ಅದ್ರ ಜೊತೆನೂ ನೀವು ಸ್ವಲ್ಪ ಹೊತ್ತು ಆಟ ಆಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳಿಬೋದು. ನಿಮಗೆ ಲಾಸ್ ಏನೂ ಇಲ್ಲ. ಸೊ ನಿಮಗೂ ಈ ಜಾಗ ಇಷ್ಟ ಆಗಿದ್ರೆ ಒಂದು ಸಾರಿ ಖಂಡಿತ ಭೇಟಿ ಕೊಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ನಾನು ಈ ಜಾಗನ ಭೇಟಿ ಕೊಟ್ಟರೆ ಇಲ್ಲಿರುವಂಥ ಪ್ರತಿಯೊಂದು ಸ್ಥಳನೂ ಕವರ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೂ ಈ ಜಾಗ ಇಷ್ಟ ಆಗಿದ್ದರೆ, ನೆಮ್ಮದಿಯಾದಂಥ ಒಂದು ಜಾಗಕ್ಕೆ ವಿಸಿಟ್ ಕೊಡಬೇಕಂತಿದ್ರೆ ಹೋಗಿ ಬನ್ನಿ. ಥ್ಯಾಂಕ್ ಯು.